ವೆಲ್ಕಮ್ ಬ್ಯಾಕ್ ಟು ಮಧುಸ್ ಬ್ಲಾಗ್. ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇರೋದು ಮನೆಯಿಂದ. ತುಂಬ ದಿನಗಳಾದಮೇಲೆ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಧ್ಯದಲ್ಲಿ ಏನೇನೋ ಕೆಲಸಗಳು ಇತ್ತು, ಅದೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲು ಅಂತ ಹೇಳಿದ್ರೆ ದೀಪಾವಳಿ ಹಬ್ಬ. ಅಂದರೆ ದೀಪಾವಳಿ ಹಬ್ಬದ ಮೊದಲನೇ ದಿನ ಇವತ್ತು ನರಕ ಚತುರ್ದಶಿ. ಇವತ್ತು ನರಕ ಚತುರ್ದಶಿ ದಿನ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಾವು ಎಣ್ಣೆ ಸ್ನಾನ ಮಾಡ್ತೀವಿ. ಸೊ ಅದು ಸ್ಪೆಷಲು. ಸೊ ಈ ವಿಡಿಯೋ ಫುಲ್ಲು ನಾವು ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಈ ವಿಡಿಯೋ ಫುಲ್ ಇರುತ್ತೆ ನೋಡಿ. ಗೈಸ್, ಎಲ್ಲರೂ ಏನೇನು ಮಾಡ್ತವ್ರೆ ಅಂತ ನೋಡ್ಕೊಬರೋಣ ಬನ್ನಿ. ಯಾರೂ ಇಲ್ಲ ಇಲ್ಲಿ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟವ್ರೆ. ಬನ್ನಿ ಫಸ್ಟು ನಮ್ಮ ಅಪ್ಪ ಏನು ಮಾಡ್ತಾವ್ರೆ ನೋಡೋಣ. ನಮ್ಮ ಅಪ್ಪ ಇಲ್ಲಿ ಬೆಂಕಿ ಕಚ್ತಾವ್ರೆ. ಇದನ್ನು ಏನಕ್ಕೆ ಬೆಂಕಿ ನಾವು ಈ ಥರ ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು ನಾವು ಎಣ್ಣೆ ಸ್ನಾನ ಮಾಡೋದ್ರಿಂದ ಮೈಗೆಲ್ಲ ಎಣ್ಣೆ ಹಚ್ಕೊಂಡು, ಸೊ ಅದನ್ನು ನಾವು ಹೀಟಿಂದ ಹಿಂಗೆ ಏನಂತಾರೆ ಶೇಕನ ಬಿಟ್ಕೊಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಬೆಂಕಿನ ಈ ಥರ ಮಾಡ್ತಾ ಇರೋದು ನಮ್ಮಪ್ಪ. ಸೊ ಈಗ ಅದನ್ನು ಮುಗಿದ ಮೇಲೆ ಎಣ್ಣೆ ಸ್ನಾನ ಕಾರ್ಯಕ್ರಮ ಶುರು ಆಗುತ್ತೆ. ಅಲ್ಲಿ ಗಂಟ ಬನ್ನಿ ನಮ್ಮಮ್ಮ ಏನು ಮಾಡ್ತವ್ರೆ, ನನ್ನ ತಂಗಿ ಏನು ಮಾಡ್ತವ್ರೆ ನೋಡೋಣ. ಯಾರು ಕಾಣಿಸ್ತಾನೆ ಇಲ್ಲ ಕಣ್ಣಿಗೆ. ಎಲ್ಲ ಏನು ಮಾಡ್ತಾರೆ, ಅಡುಗೆ ಮನೆಗೆ ಸೇರ್ಕೊಬಿಟ್ಟವ್ರೆ. ಗೈಸ್ ಬನ್ನಿ ಮಾತಾಡ್ಸೋಣ. ಹಾಯ್ ಲೇಡೀಸ್, ಏನು ಮಾಡ್ತಾ ಇದ್ದೀರಿ? ಹಾಯ್, ಟಿಫನ್ ಮಾಡ್ತಾ ಇದ್ದೀವಿ. ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀವಿ. ಟಿಫನ್ ಮಾಡ್ತವ್ರೆ ಇವ್ರದ್ದು ಕೆಲಸ ಐತೆ. ಇನ್ನು ಮನೇಲಿ ನಾನು ಒಬ್ಬಳೆ ಫ್ರೀಯಾಗಿ ಕೂತಿರೋದು, ಅದಕ್ಕೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲ ಬ್ಯುಸಿಯಾಗಿ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾವ್ರೆ. ಸೊ ಹಾಗಾಗಿ ನೀವೆಲ್ಲ ನಿಮ್ಮ ಮನೇಲಿ ಹೆಂಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ನನಗೆ. ನಾವಂತೂ ಇವಾಗ ಶುರು ಮಾಡಿದ್ದೀವಿ, ಒಂದು ಸ್ವಲ್ಪ ಲೇಟಾಗಿ ಶುರು ಮಾಡಿದ್ದೀವಿ, ಪರವಾಗಿಲ್ಲ. ಸೊ ಹಾಗಾಗಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ನಿಮಗೆ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಎಣ್ಣೆ ಬಿಸಿ ಮಾಡ್ತಾ ಇದ್ದೀವಿ. ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಸ್ನಾನ ಶುರು ಮಾಡೋದೆ. ಗೈಸ್, ನಾನು ಹೇಳೋದೇ ಮತ್ತೆ, ನಾವು ನಿನ್ನೆ ಹೊಸ ಬಟರ್ಫ್ಲೈ ಗ್ಯಾಸ್ ಸ್ಟವ್ ತಗೊಂಡ್ಬಿಟ್ಟು ಫಸ್ಟು ಹಾಲೇ ಕಾಯಿಸ್ತು. ಇವಾಗ ಅದಾದಮೇಲೆ ಎಣ್ಣೆ ಕಾಯಿಸ್ತಾ ಇದ್ದೀವಿ ಸ್ನಾನಕ್ಕೆ ಅಂತ. ಮತ್ತೆ ಅಡುಗೆ ಮಾಡ್ತಾ ಇದ್ದೀವಿ. ಇವತ್ತು ಹಬ್ಬ ಸ್ಪೆಷಲ್ ಅಡುಗೆ ಇರುತ್ತೆ ನಮ್ಮನೆ. ಎಣ್ಣೆ ಸ್ನಾನ ಶುರು ಆಯಿತು, ಎಣ್ಣೆ ಹಾಕೊಳ್ಳೋ ಶುರು ಆಯಿತು. ಬ್ಲಾಗ್ ಮಾಡಿ ಬಿಟ್ಬಿಟ್ಟು ಗೈಸ್, ತುಂಬ ತಿಂಗಳಾಗ್ಬಿಟ್ಟೈತಲ್ಲ ಗೈಸ್. ಇನ್ನೂ ನಿಮಗೆ ತೋರ್ಸೋದು ಮರ್ತೆ, ನಾನು ಇಲ್ಲಿ ಮೇಲ್ಗಡೆ ಕಿವಿ ಚುಚ್ಚಿದ್ದೀನಿ ನೋಡಿ. ಇದೇನು ಏನಂತಾರೆ ಒಮ್ಮೆ ಬುಗಡಿ ಚುಚ್ಚಿದ್ದೀನಿ ಗೈಸ್. ನಾನು ನನ್ನ ತಂಗಿ ಇಬ್ರು ಟ್ರೆಡಿಷ್ನಲ್ ಆಗಿರಬೇಕು ಅಂದ್ಬಿಟ್ಟು, ಟ್ರೆಡಿಷ್ನಲ್ ಆಗಿದ್ದೀವಿ. ಸೊ ಇದೊಂದು ಹೊಸ ಆ್ಯಡೆಡ್. ಒಡಿಗೆ ಚಪ್ಪಾಳೆ. ನನ್ನ ಮುಂದಿನ ವಜ್ರದ ಆಸ್ತಿಗಳು, ಮಕ್ಕಳುಗಳೇ ಮುಂದಿನ ಆಸ್ತಿ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಇನ್ನು ಏನೋ ಬೇಕಣ. ಗೈಸ್, ಇವಾಗ ನನ್ನ ತಂಗಿಗೆ ಎಣ್ಣೆ ಹಚ್ತಾ ಇದ್ದೀವಿ. ಹಚ್ಚುತ್ತವ್ರೆ. ಪಾಪ ಅವಳಿಗೆ ಕಿವಿ ಚುಚ್ಚಿಸ್ಕೊಂಡು ಎಲ್ಲಿ ನಿಂತು ತೋರ್ಸು ಕಿವಿ ಹೆಂಗೆ. ಈಗ ಅವಳು ಚುಚ್ಚಿದಾಳೆ ನೋಡಿ, ಚೆನ್ನಾಗಿ ಕಾಣ್ತಿದೆ ನೋಡಿ. ಗಾಯ್ಸ್, ನಮ್ಮ ತಂಗಿಗೆ ಮಾರಾಣಿ ಟ್ರೀಟ್ಮೆಂಟ್ ನಡೀತಾ ಇದೆ. ನಮ್ಮಪ್ಪ ಏನೋ ಹೇಳಕ್ಕೆ ಟ್ರೈ ಮಾಡ್ತವ್ರೆ, ಕೇಳೋಣ ಬನ್ನಿ. ಇಲ್ಲ ಹೇಳ್ತಾರೆ, ಹೇಳಪ್ಪ. ನಮ್ಮ ಮನೆಯ ಅತಿ ಬುದ್ಧಿವಂತೆ ಮಗಳು ಅಂದ್ರೆ ಯಶಸ್ವಿನಿ. ಎಲ್ಲರನ್ನು ಮೀರಿಸ್ತಾಳೆ. ಅದೇ ಥರ ಅವಳು ನಮ್ಮ ಹೆಸರನ್ನು ಬೆಳೆಸಲಿ ಅಂತ ಆ ದೇವರಲ್ಲಿ ಕೃಷ್ಣ ಪರಮಾತ್ಮನಲ್ಲಿ ಕೇಳ್ಕೊತೀನಿ. ಅಚ್ಚಾ ಹೀಗೆ ಹೊಡಿರಿ ಅವಳು ತಲೆ ಮೇಲೆ ಒಂದೇಟು ಎಣ್ಣೆ ಹಾಕ್ಬಿಟ್ಟು ಅದು ನೋಡಿ ಗೈಸ್, ಫುಲ್ಲು ಪ್ರಿನ್ಸಸ್ ಟ್ರೀಟ್ಮೆಂಟ್ ನಡೀತಾ ಇದೆ ಅವಳಿಗೆ. ಇದು ಆಯ್ತಲ್ಲಮ್ಮ, ನಾವು ಚಿಕ್ಕದ್ರಲ್ಲಿ ನಮಗೆ ಮಕ್ಕಳಿಗೆ ಮೋಷನ್ ಸರಿಯಾಗಿ ಆಗ್ತಿರ್ಲಿಲ್ಲ ಅಂತ ಕೈ ಎಣ್ಣೆನ ಕುಡಿಸ್ತಾ ಇದ್ದೆ ಹೊಟ್ಟೆಗೆ. ನಿಜ ಕೇಳಿ ನೋಡಿ, ಹಳಬರು ಕೇಳಿ ನೋಡಿ. ಕೈ ಎಣ್ಣೆ ಕಾಯಿಸಿ ಅದನ್ನು ಮಕ್ಕಳಿಗೆ
ಒಳ್ಳೆ ಗೈಸ್ ನಿಮ್ಮಲ್ಲಿ ಯಾರು ಈ ತರ ಮಾಡಿದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ನನ್ಗಂತೂ ಐಡಿಯಾ ಇಲ್ಲ, ನಮ್ಮಪ್ಪ ಹೇಳ್ತವ್ರೆ. ನೀವ್ ಯಾರು ನಿಮ್ಮ ಮಕ್ಳಿಗೆ ಕುಡಿಸಿ ಕುಡ್ದಿರೋ ಅದರಿಂದ ನಿಮ್ಗೆ ಹೇಳ್ತಾ ಇರೋದು. ಕೈಯಲ್ಲೇ ಕುಡ್ದಿದ್ರಂತೆ. ಕೈ ಕೈ ಎಣ್ಣೆ, ಸಾರಿ. ಅದು ಗಾಣದಲ್ಲಿ ಆಡ್ಸೋ ಕೈ ಎಣ್ಣೆನ ನಾವು ಕುಡ್ದಿದ್ದು. ಓಕೆ. ನಮ್ಮ ಅಪ್ಪಂಗೆ ಇವಾಗ ಪ್ರಿನ್ಸ್ ಟ್ರೀಟ್ಮೆಂಟ್ ನಡೀತಾ ಇದೆ. ಸೇವಕರೆಲ್ಲ ನೀಟಾಗಿ ಕೆಲಸ ಮಾಡಿ, ಎಲ್ಲ ಊಟ ಹಾಕಲ್ಲ. ಏ ಯು ಗೋ ಫಾರ್ವರ್ಡ್, ಅಲ್ಲ ಕಮ್ ಫಾರ್ವರ್ಡ್. ಯಾವ ಇವೆಲ್ಲ ಹಂಗೆ ಎಲ್ಲ ನೀಟಾಗಿ ನಡೀತಾ ಇದೆ. ಇನ್ನೊಂದು ಏನು ಅಂದ್ರೆ ಹಾಂ ನನಗೆ ಇಷ್ಟು ನಾನು ಮುಂದರಿಬೇಕು ಅಂದ್ರೆ ನನ್ನ ಮುದ್ದು ಶ್ರೀಮತಿನೇ ಕಾರಣ. ಇವರಿಲ್ಲ ಅಂದ್ರೆ ನಾನು ಮುಂದರಿತಾ ಇರಲಿಲ್ಲ. ಯಾಕಂದ್ರೆ ನಾವ್ ಏನೇ ಹಣ ಸಂಪಾದನೆ ಮಾಡ್ಬೋದು, ಅದನ್ನ ಉಳಿತಾಯ ಮಾಡೋದು ಯಾರು? ಮಡದಿ, ಪತ್ನಿ, ಹೆಂಡತಿ, ಮೂರು ಒಬ್ಬರೇನೆ. ಅವರನ್ನು ಉಳಿಸಿರೋದ್ರಿಂದ ನಾನು ಹೇಳಿಲ್ಲ ನಮ್ಮಪ್ಪ 10 ರೂಪಾಯಿ ಆಕ್ಟಿಂಗ್ ಮಾಡಿ ಅಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ. ಮಹಾನಟ ಕಳಿಸಿದ್ರೆ ಫಸ್ಟ್ ಪ್ರೈಸ್ ಇವ್ರಿಗೆ. ಮಹಾನಟ ಯಾರ ಮನೆಯಲ್ಲಿ ಹೆಂಡತಿನ ಮಾತು ಕೇಳಿ ಗಂಟಿರೋ ಕಾರ್ಯಕ್ರಮನ, ಹೊಸ ಕೆಲಸನ, ಯಾವುದೇ ಒಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಅವರು ಸಕ್ಸಸ್ ಆಗ್ತಾರೆ ಅಂತ ನನ್ನ ಒಂದು ಅನುಭವ. ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರೋವರೆಗೂ ನಾ ಪೂಜಿಸುವೆ. ಗೈಸ್ ಇವಾಗ 2ನೇ ರೌಂಡ್ ಆಯಿಲ್ ನಡೀತಾ ಇತ್ತು ನೊಪ್ಪಂದು. ಗೈಸ್ ನೀವು ನಂಬಲ್ಲ, ನೊಪ್ಪನ್ಗೆ ಆಗಿನ ಕಾಲದಲ್ಲಿ ಇಲ್ಲ ಏನಂತಾರೆ ಬೈಸಿಪ್ಸ್ ಎಲ್ಲ ಇತ್ತು ಗೈಸ್ ನೊಪ್ಪನ್ಗೆ. ಅದೇ ಇವಳು ಅವಾಗ ಹುಟ್ಟಿರ್ಲಿಲ್ಲ, ಅದಕ್ಕೆ ಇವಳು ಗೊತ್ತಿಲ್ಲ. ಬೈಸಿಪ್ಸ್ ಇದು ಇತ್ತು ತಾನೆ, ಇತ್ತು ಗೈಸ್. 6 ಪ್ಯಾಕ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ರು, ಆದ್ರೆ ಫ್ಯಾಮಿಲಿ ಪ್ಯಾಕ್ ಆಗೋಯ್ತು ಗೈಸ್. ಏನ್ ಮಾಡಕ್ಕಾಗತ್ತೆ, ಅಪ್ಪ ಅವ್ರ ಕೈಯಲ್ಲಿ ಇರ್ಲಿಲ್ಲ ಅವೆಲ್ಲ, ಅಲ್ವಾಪ್ಪ? ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ಹೈಯರ್ ಎಜುಕೇಶನ್ ಕೊಡಿಸ್ಬೇಕು ಅಂದ್ರೆ ನಾವುಗಳು ಕಷ್ಟ ಪಡ್ಬೇಕು. ಅವಾಗ ಹಂಗಾಗೋಯ್ತಂತೆ ಫ್ಯಾಮಿಲಿ ಪ್ಯಾಕ್ ಆಗೋಯ್ತು. ನೋಡಿದ್ರ ಇಲ್ಲ ನಮ್ಮ ಅಪ್ಪ 6 ಪ್ಯಾಕ್ ಮಾಡ್ಬಿಟ್ಟು ಕೇಳ್ತಿರಲ್ಲ ಏನೇನೋ ಆಗ್ಬೇಕಿತ್ತು. ಪ್ಯಾಕ್ ಮಾಡಿದ್ರೆ 6 ಮಕ್ಳು ಆಗ್ಬೇಕಾಯ್ತು. ಫ್ಯಾಮಿಲಿ ಪ್ಯಾಕ್ ಮಾಡೋದ್ರಿಂದ 3 ಮಕ್ಕಳಾಗಿದೆ. ಅಣ್ಣ ಏನ್ ಚೆನ್ನಾಗಿ ಹೇಳ್ದೆ ಅಣ್ಣ ನೀನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ. ಏನೋ ಎಕ್ಸರ್ಸೈಸ್ ಮಾಡ್ತಿದ್ರು ಗೈಸ್ ಬಗ್ಬಿಟ್ಟು. ಏನಪ್ಪ ಅದು? ಎಲ್ಲರಿಗೂ ಹಬ್ಬದ ಶುಭಾಶಯಗಳು, ಧನ್ಯವಾದಗಳು. ಇದನ್ನ ಹಾಕ್ತೀನಿ ಗೈಸ್. ನಮ್ಮಪ್ಪ ಚೆನ್ನಾಗಿ ಕಂಟೆಂಟ್ ಕೊಡ್ತಾರೆ ಗೈಸ್. ನೋಡಿ ಈಗ ನಮ್ಮಮ್ಮನ ಸರ್ದಿ ಹಾಕೊಂಡ್ ಮಜಾ ಮಾಡೋದು. ಇವಾಗ ಬಿಟ್ಟಾರ ನಮ್ಮಪ್ಪ. ನಂಗೆ ನಮ್ಮ ಅಪ್ಪಂದು ಮೈಂಡ್ ವಾಯ್ಸ್ ಏನ್ ಗೊತ್ತೈತೈತೆ ಗೈಸ್, ಒಂದ್ ಮೈಂಡ್ ವಾಯ್ಸ್ ಓಡ್ತೈತೆ, ತೋರ್ಸು ನಮ್ಮಮ್ಮ ನೋಡಿ ಇಂಡಿಯನ್ ಮದ್ರಸಿಗೆ ಗೈಸ್ ಒಂದ್ ಕಡೆ ನೋಡ್ಬಿಟ್ಟು ಕಳ್ದೋಗ್ಬಿಡ್ತಾರೆ. ಟೀ ಕುಡಿತಾ ಇದ್ರು ಕಳ್ದೋಗಿರ್ತಾರೆ, ಎಣ್ಣೆ ಹಾಕ್ತಿದ್ರು ಕಳ್ದೋಗಿರ್ತಾರೆ. ಅಪ್ಪಟ ಇಂಡಿಯನ್ ಅಂದ್ರೆ ಭಾರತೀಯ ಮಹಿಳೆ ಅಂದ್ರೆ ನನ್ನ ಹೆಂಡತಿಯೇ ಪ್ರಥಮ ಅಂತ ನಾನು ಅನ್ಕೊಂಡೆ. ಅವ್ರ ಹೆಂಡತಿನೇ ಫಸ್ಟ್ ಗೈಸ್, ಅವ್ರ ಹೆಂಡತಿನೇ ಎಲ್ಲ ಗೈಸ್. ನನ್ನ ಹೆಂಡತಿನೇ ಫಸ್ಟ್, ನನ್ನ ಹೆಂಡತಿನೇ ಎಲ್ಲ ಅಂತ ಹೇಳ್ತಾರೆ. ಏನೇ ಮಾಡಿದ್ರು ನಮ್ಮ ಮನೆಯವ್ರಿಗೆ ಆದ್ಯತೆ ಕೊಡ್ಬೇಕು. ತಂಟೆ ನೀನ್ ಬರ್ಬೇಡ, ಆದ್ರೆ ನಿನ್ ಕಾಲ ನಾನು ನೋಡ್ದೆ. ಆಯ್ತು, ನನ್ ಕಾಲ ಜೋರ ಕೊಡದೆ, ನಾನು ನೋಡ್ದೆ. ಗೈಸ್ ನಮ್ಮಮ್ಮಂಗ್ ನೋಡಿ ಹೆಂಗ್ ಕ್ವಾಟ್ಲೆ ಕೊಡ್ತಾವ್ರೆ ಇವ್ರು. ಅವ್ರ ಕೈಲಿ ಗುಡಿಯೇ ಹೆಂಗ್ ಮಾಡ್ದೆ? ನಿನ್ ಕಾಲಿಗೆ ಬೆಳ್ಳೆಲ್ಲ ನುಡಿಸ್ತಾ ಪಾಪ ನಮ್ಮಮ್ಮ. ನಿನ್ ಕಾಲಿಗೆ ಮಮ್ಮಿ ಏನ್ ಅನಿಸ್ತೈತ್ ಮಮ್ಮಿ ನಿಂಗೆ? ಬಹಳ ಮಜಾ ಬರ್ತಾಯಿದೆ, ಎರಡು ಕಡೆ ಏಟ್ ತಿಂದು ಗೈಸ್ ಸ್ವಲ್ಪ ಏನಂತಾರೆ ಏನ್ ತಗೋತಾ ಇರೋದು? ಬೆಂಕಿ ಕಾವು ತಗೊಳಕ್ಕೆ ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡ್ತಾ ಇದೀವಿ ಗೈಸ್. ಕಮ್ ಅನ್ಬೇಕು ಅಂದ್ಬಿಟ್ಟು ಸಾಂಬ್ರಾಣಿ ಬತ್ತಿ ಮತ್ತೆ ಗಂಧದ ಕಡ್ಡಿ ಹಾಕ್ತಾ ಇದೀವಿ. ಈಗ ಫ್ಲೇವರು ಅದೇ ಸ್ಮೆಲ್ಲು ಸಖತ್ತ ಗಮ್ ಅಂತ ಬರುತ್ತೆ. ತಗೊಳ್ಳಿ, ಸ್ಟಾರ್ಟ್ ಮಾಡಿ ಗೈಸ್. ಹಿಂಗೆ ಶೇಖ ತಗೋಬೇಕು, ಹಿಂಗೆ ಕಾವು ತಗೋಬೇಕು. ಹಿಂಗೆ ಕಾವು ತಗೊಳ್ಳೋದ್ರಿಂದ ಏನಾಗುತ್ತೆ ಮಮ್ಮಿ? ಆಯಿಲು ಬಾಡಿಗೆ ಅಬ್ಸರ್ವ್ ಆಗುತ್ತೆ, ಬಾಡಿ ಹೀರ್ಕೊಳ್ಳುತ್ತೆ, ಮೈಗೆ ಎಣ್ಣೆ ಸೇರ್ಕೊಳ್ಳುತ್ತೆ. ನಾವು ಕೈ ಎಣ್ಣೆ ಹಾಕ್ತಿರೋದ್ರಿಂದ ನೋಡಿ, ಬಿಸಿ ಶೇಕ ತಗೊಂಡ್ರೆ ಮೈ ಒಳಗಡೆ ಅಂದ್ರೆ ಚರ್ಮದ ಒಳಗಡೆ ಕೈ ಎಣ್ಣೆ ಅಂದ್ರೆ ತುಂಬಾ ಹೀರ್ಕೊಂಡು ತುಂಬಾ ಅಂದ ಬರುತ್ತೆ. ಮೈ ಮುಖ ಎಲ್ಲ ಎಣ್ಣೆ ಎಲ್ಲೆಲ್ಲ ಹಾಕಿದೀವಿ, ಎಲ್ಲ ಕಡೆ. ಅವಳು ನೋಡಿ ಗೈಸ್, ಅವಳು ಹೋಗ್ತಲ್ಲ ಮುಳುಗೋಗ್ಬಿಟ್ಟು ಅವಳೆ. ಇವಾಗ ಈ ಥರ ಹಚ್ತಾ ಇದ್ದೀವಿ. ನೆಕ್ಸ್ಟು ಇವಾಗ ಆಕಾಡಕ್ಕೆ ಕುಸ್ತಿಗಿಳಿಬೇಕು. ಹಿಂಗೆ ಹಚ್ಚಿದವ್ರ ಜೊತೆನೆ ಕುಸ್ತಿ ಆಡ್ಬೇಕಂತೆ. ಅಪ್ಪ ನೀವು ಅವಳು ಯಾರು ವಿನ್ ಆಗ್ತೀರಾ ಅಂತ ನೋಡೋಣ.
ಗೈಸ್ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್, ಮಕ್ಕಳ ಜೊತೆಯಲ್ಲಿ ಕುಸ್ತಿಲಿ ಯಾರು ಸೋಲ್ತಾರೆ ಅವರೇ ಬುದ್ಧಿವಂತರು. ನಮ್ಮಪ್ಪ ಸೋತ್ ಬಿಡ್ತಾರೆ ಗೈಸ್, ಮಕ್ಕಳು ಗೆಲ್ಲಿ ಅಂತ ಸೋತ್ ಬಿಡ್ತಾರೆ ಗೈಸ್. ಮಕ್ಕಳಿಗೆ ಉತ್ತೇಜನ ಕೊಡಬೇಕು, ಎಲ್ಲ ತರ ಗೆಲ್ಲಮ್ಮ ಅಂತ. ಹ್ಞೂ ಗೈಸ್, ನಮ್ಮಪ್ಪ ನಾನು ಯಾವ್ದೇ ಸ್ಪೋರ್ಟ್ಸ್ ಆಡಿದ್ರು ಗೆಲ್ಲಮ್ಮ ಗೆಲ್ಲಮ್ಮ ಅಂತಾನೆ ಅಂತಿದ್ರು ಗೈಸ್, ಆದ್ರೂ ನಾನು ಗೆಲ್ತಾ ಇರ್ಲಿಲ್ಲ. ಸೆಕೆಂಡ್ ಥರ್ಡ್ ಬರೋದು. ಸುಳ್ಳು ಹೇಳ್ತಾರೆ. ಇನ್ನು ನಾನು ಫೈಲ್ ಓಪನ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಗೊತ್ತಾ? ಈಗಂತೂ ಫಸ್ಟ್ ಪ್ರೈಸ್ ಬಂದವಳೆ. ನಮ್ಮಮ್ಮ ನೋಡಿ ಸಾಂಗ್ ಎಂಜಾಯ್ ಮಾಡ್ತಾ ಇದ್ದೆ ಇವರಿಬ್ರಲ್ಲಿ. ಹೆಂಗೆ ನೋಡ್ತಾಳೆ ನೋಡಿ, ಬರ್ರಿ ನಾನು ನೋಡ್ತಾನೆ ಇರ್ತಾಳೆ ಗೈಸ್, ಅರ್ಧ ಕಣ್ಣು ಇವಳೆ ಆಗ್ತಾಳೆ. ಗೈಸ್ ಬ್ಲಾಗ್ ಮಾಡೋರ್ ಕತ್ತನೆ ಇಷ್ಟು ಗೈಸ್, ಏನ್ ಮಾಡೋದು? ತಂಗಿ ಅವಾಗ ಹಿಂಗೆ ಆಡ್ತಾಳೆ ಗೈಸ್, ಯಾರು ಇಲ್ದಾಗ ಹಿಂಗೆ ಆಡ್ತಾಳೆ ಗೈಸ್. ಇವಾಗ ಎಣ್ಣೆ ಸ್ನಾನ ಆಯ್ತು, ಕುಸ್ತಿ ಆಯ್ತು, ಇವಾಗ ಒಂದೊಳ್ಳೆ ಸಾಂಗ್ ಹಂಗೆ ಡ್ಯಾನ್ಸ್ ಹೊಡಿತೀವಿ. ಹಾಗಿಲ್ವಾ? ನಾನು ಆಚೆ ಹೋಗಿದ್ದೆ ಗೈಸ್, ಮಾಡ್ಬಿಟ್ಟವ್ರೆ ಅಂದ್ಕೊಂಡೆ. ಇವಳು ಅವಾಗಲೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋತಾಳೆ ಗೈಸ್, ನಾನೇ ಗೆಲ್ಲಬೇಕು ಅಂತ. ಕಮಾನ್ ಕಮಾನ್, ಯಾರು ವಿನ್ ಆಗ್ತಾರೆ ನೋಡೋಣ. ಕಮಾನ್ ರೆಡಿ, ತಳ್ಳಿ ತಳ್ಳಿ, ಕಮಾನ್ ಬಿಡ್ಬೇಡಿ, ಕಮಾನ್. ತಲೆ ಯೂಸ್ ಮಾಡಂಗಿಲ್ಲಪ್ಪ. ಔಟ್ ಔಟು ಔಟ್ ಔಟು, ಫಾಲ್ 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 ಫಾಲ್. ಹಾಂ ಬರೀ ಕಮಾನ್, ತಳ್ಳಿ ತಳ್ಳಿ. ಹ್ಞೂ ಏ ಕೈಯಿಂದ ತಳ್ಳಬೇಕಪ್ಪ. ಪಾಪ ಚಿಕ್ಕ ಮಗ ಗೈಸ್, ನೆನೆ ಊಟೊಳಗೆ ತಳ್ತವೆ. ಇವಾಗ ನಮ್ಮ ಮ್ಯಾಚ್ ಶುರು ಆಗ್ತಿದೆ. ಫಸ್ಟ್ ಸೆಕೆಂಡ್ ಮಾಡಬೇಕು ಗೈಸ್, ಸೆಕೆಂಡ್ ಮಾಡ್ತಾ ಮಾತಾಡ್ಕೊತಾ ಇದ್ದೀನಿ. ನಾನೇ ಮಾಡಬೇಕು ಗೈಸ್, ನಾನೇ ಮಾಡಬೇಕು. ಹಾಂ ತಿನ್ನಕ್ಕೆ ಹೇಳು, ದನ ತಿನ್ನಂಗೆ. ಇದೆಲ್ಲ ಮೋಸ, ಅವರಿಂದ ಹೋಗಿದ್ರು. ಗೈಸ್ ಇವಾಗ ಎಲ್ಲ ಫುಲ್ಲು ಆಯಿಲ್ ಹಚ್ಕೊಂಡು ಡ್ಯಾನ್ಸ್ ಮಾಡಿ ಕುಸ್ತಿ ಮಾಡಿ ಎಲ್ಲ ಮುಗೀತು. ಇವಾಗ ಸ್ನಾನಕ್ಕೆ ಹೋಗ್ಬೇಕು. ಸೊ ಸ್ನಾನ ಮುಗಿಸ್ಕೊಬಂದ್ಮೇಲೆ ಒಂದು ಇದಿರುತ್ತೆ ಗೈಸ್, ಒಂದು ಆರತಿ ಇರುತ್ತೆ. ಏನೋ ಅದ್ರ ಹಿಂದೆ ಏನೋ ಅದು ನನಗೆ ಪ್ರಾಪರ್ ರೀಸನ್ ಗೊತ್ತಿಲ್ಲ, ತಿಳ್ಕೊಳ್ಳೋಣ ಅಷ್ಟೇ ಗೈಸ್. ಪೀಸ್. ಗೈಸ್ ಎಲ್ಲರದು ಸ್ನಾನ ಆಗಿ ದೇವ್ರ ಪೂಜೆ ಇತ್ತು. ಇವಾಗ ನಾವು ಸುಸುರು ಬತ್ತಿ ಕಸ್ತಾ ಇದ್ದೀವಿ. ಇದಾದ್ಮೇಲೆ ಎಲ್ಲರಿಗೂ ಟಿಫನ್. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಶುಭಾಶಯಗಳು. ಹ್ಯಾಪಿ ದೀಪಾವಳಿ ಶುಭಾಶಯಗಳು. ಇವಾಗ ನಾನು ಟಿಫನ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಮಧ್ಯಾಹ್ನ 12 ಗಂಟೆ 12:30 ಆಗೈತೆ. ಇವತ್ತು ನಮ್ಮಮ್ಮ ಸ್ಪೆಷಲ್ ಪುದೀನ ರೈಸ್ ಮಾಡಿದ್ದಾರೆ ಗೈಸ್, ಸಖತ್ತಾಗಿದೆ. ಯಾರಿಗಾದ್ರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ, ನಮ್ಮಮ್ಮ ಮಾಡಿಕೊಡ್ತಾರೆ. ಏನು ಮಮ್ಮಿ ರೆಸಿಪಿ ಶೇರ್ ಮಾಡೋಣ. ನೋಡಿ ಗೈಸ್ 12:30 ಆಗಿದೆ ಟೈಮು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ಆಫೀಸ್ ವರ್ಕ್ ಮಾಡಿಕೊಂಡು ಹಂಗೆ ಕೂತಿದ್ದೆ. ನನ್ನ ತಂಗಿ ಏನೋ ಒಂದು ಏನಂತ ಡಿಸೈನ್ ಏನು ಮಾಡ್ತಿದ್ದೆ, ಏನೋ ರಂಗೋಲಿ ಬಿಡ್ತಿದ್ದಾಳಂತೆ ಫ್ಲವರಲ್ಲಿ. ಸೊ ನೋಡೋಣ ಅಂತ ಹಂಗೆ ಬಂದೆ. ನಮ್ಮ ಥರ ಕಾರ್ಪೊರೇಟ್ ಲೈಫಲ್ಲಿ ವರ್ಕ್ ಮಾಡೋರಿಗೆ ಹಾಲಿಡೇ ಅಂತೂ ಕೊಡಲ್ಲ ಇವರು. ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಫೆಸ್ಟಿವಲ್ ಮಾಡ್ತಾ ಇದ್ದೀವಿ. ಬನ್ನಿ ಏನು ಡಿಸೈನ್ ಮಾಡೋಣ ನೋಡೋಣ. ಏನು ಮಾಡ್ತಿದ್ಯಾ ಮಾಯಾ? ಗೈಸ್ ಇಲ್ಲಿ ನೋಡಿ ನನ್ನ ತಂಗಿ ಯಾವ ಥರ ರೆಡಿ ಮಾಡಿದ್ದಾಳೆ ಅಂತ. ಫ್ಲವರೆಲ್ಲ ಹಾಕಿ ಈ ಥರ ರೆಡಿ ಮಾಡಿದ್ದಾಳೆ. ಇವಾಗ ಇದ್ರ ಮುಂದೆ ಫೋಟೋಶೂಟ್ ಆಗುತ್ತೆ, ಅವಳದು ಫೋಟೋ ತಗೊಡ್ಬೇಕಂತೆ. ಸೊ ಬನ್ನಿ ಅವಳಿಗೆ ಫೋಟೋ ತಗೊಟ್ಟು ಆಮೇಲೆ ಪಟಾಕಿ ಹೊಡೆಯಕ್ಕೆ ಹೋಗೋಣ. ಗೈಸ್ ಇವಾಗ ಮನೆಯ ಸುತ್ತ ಎಲ್ಲಾನು ದೀಪ ಕಸ್ತಾ ಇದ್ದೀವಿ. ಬೀದಿಲಿ ಫುಲ್ಲು ಮಕ್ಳು ಗಲಾಟೆ.
ಗೈಸ್ ಇವನು ನನ್ನ ತಂಗಿಗೆ ಯಶು ಅತ್ತೆ ಅಂತ ಕರೀತಾನೆ. ನಾಚ್ಕೊಬಿಟ್ಟ, ನಾಚಿಕೆ ಬಂದ್ಬಿಡ್ತು ಗೈಸ್. ಇಲ್ಲಿ ನೋಡಿ ಗೈಸ್, ನಾನು ಇವಳಿಗೆ ಫೋಟೋ ತೆಗಿತಾ ನಿಂತಿದ್ದೀನಿ. ನಾನು ಆಫೀಸ್ ಕೆಲಸ ಬಿಟ್ಬಿಟ್ಟು. ಇದಂದ್ರೆ ನಮ್ಮ ಮ್ಯಾನೇಜರ್ ನೋಡಿದ್ರೆ ನಂಗೆ ಬೈಬೇಡಿ, ಇವಳಿಗೆ ಬೈರಿ. ಫೋಟೋ ತಗೊಡ್ತಾ ಇದ್ದೀನಿ ಗಾಯ್ಸ್. ಹೆಂಗೆ ಕಾಣಿಸ್ತಿದ್ದಾಳೆ ಇವತ್ತು ನಮ್ಮ ತಂಗಿ ನೋಡಿ. ಇದೆಲ್ಲ ರಂಗೋಲಿ ಎಲ್ಲ ಹಾಕಿದ್ದಾಳೆ. ಆದರೂ ಅದ್ರ ಜೊತೆ ಫೋಟೋ ತೊಗೊಂಡೆ ನಿಂತ್ಕೊಂಡೇ ತಗೊತಾವಳೆ. ಇವಾಗ ಫ್ಲ್ಯಾಶ್ ಆಗೈತೆ ಅವಳಿಗೆ ಡಬ್ಬಿಗೆ. ಓಕೆ, ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಕಮೆಂಟ್ ಮಾಡಿ. ಫೋಟೋ ತೆಗಿಯೋಕ್ಕೆ ಜಾಯ್ನ್ ಆಗ್ತೀನಿ ಈಗ. ಬಾಂಬ್ ಹೊಡಿತಾವಳೆ ಗೈಸ್, ಬಾಂಬ್ ಬಾಂಬ್. ಹೊಡಿಯೇ. ಅಯ್ಯೋ ಟುಸ್ಸಾಗೋಯ್ತು. ಪಟಾಕಿ ಹಸಿದ್ಮೇಲೆ ಗೈಸ್ ಓಡ್ ಬರೋದೇ ಇರೋದು. ಇಲ್ಲ ಆಫ್ ಆಯ್ತು. ಆನೈತೆ, ಆನಲ್ಲಿ ಇತ್ತಲ್ವ ಗೈಸ್ ಅದು. ಅಯ್ಯಯ್ಯೋ ಅಂಕಲ್ ಅಲ್ಲಿರ ಕಡೆ ಯಾರೋ ಆಟೋದವ್ರು ನುಗ್ತಾವ್ರಲ್ಲಿ. ಅಲ್ಲ ಬಂದ್ಲು ಧೈರ್ಯವಂತೆ ಬಂದ್ಲು. ಹಾಂ ಗೋ. ಓದ್ಲು ಇವಾಗ ಬಂದ್ಲು, ಧೈರ್ಯ ಬಂತು, ಇಟ್ಬಿಡ್ತಾಳೆ, ಓಡ್ಬಿಡ್ತಾಳೆ. ಅಷ್ಟಾ ಮಾಡಿ. ಇಲ್ಲಿ ನೋಡಿ ಗೈಸ್ ಹೆಂಗೆ ಬಂದು ಬಿದ್ದಿದೆ. ಗೈಸ್ ಇದು ಪಟಾಕಿ ಹೊಡಿತಾ ಇದ್ದೀವಿ, ಬೆಳ್ಳುಳ್ಳಿ ಪಟಾಕಿ ಹೊಡಿತಾವ್ರೆ ನಮ್ಮ ಮನೆಯವರು. ನಮ್ಮ ಕೆಳಗಡೆ ಬಂದು ಮಾತ್ರ ಹೊಡಿಯಲ್ಲ. ಹೋಯ್ತು, ಟುಸ್ಸಾಯ್ತು. ಅದ್ರಲ್ಲಿ ನೋಡಿ ಫೋಕಸ್. ಇನ್ನೂ ಜಾಸ್ತಿ ಹೊಡಿಬೇಕು ಗೈಸ್. ಇನ್ನೂ ಅಲ್ಲೆಲ್ಲ ಇಟ್ಟಿದ್ದೀವಿ ಒಳಗಡೆ. ಒಂದೊಂದೇ ಹೊಡಿದು ಇವಾಗ ತಾನೇ ಬಾಂಬ್ ಹೊಡೆದು ಬಂದೆ. ಇವಾಗ ಸುಮಾರು ಹೊಡಿಬೇಕು. ಗಾಯ್ಸ್ ಸಾರಾ ಪಟಾಕಿ ಹೊಡಿತಾ ಇದ್ದೀನಿ ಗಾಯ್ಸ್. ಯಾರ್ಯಾರು ನಾನು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ, ಬೇಗ ಫಾಲೋ ಮಾಡ್ಕೊಳ್ಳಿಲ್ಲ. ಸಾರಾ ಪಟಾಕಿ ಕೊಟ್ಬಿಡ್ತೀನಿ. ಆಯ್ತು, ಆಮೇಲೆ ಓಪನ್ ಮಾಡಕ್ ಬರಲ್ಲ, ಸರ ಪಟಾಕಿ ಎತ್ಕೊಂಡು ಹೊಂಟೋಗ್ಬಿಡ್ತಾಳೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ನಾವು ಇಲ್ಲೆಲ್ಲ ಹಿಂಗೆಲ್ಲ ರಿಲೀಸ್ ಮಾಡ್ತಾ ಇದೀವಿ ಅಂತ ಯಾರೋ ತಪ್ಪು ತಿಳ್ಕೊಬೇಡಿ. ಇದನ್ನೆಲ್ಲ ನಾವು ಎಂಡ್ ಆಫ್ ದ ಡೇ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಳೋದು. ಬ್ಲಾಕ್ ಲೈನ್ ಹಾಕ್ನ ಈ ಕಡೆ ಅಂತ ಕಡೆ अरे तकड़े जाओ. ಎದುರು ಪುಕ್ಲಿ ಬರ್ತಾ ಇದ್ದಾಳೆ ಆ ಕಡೆ ಸೈಡಿಂದ. ಗೈಸ್ ಇವಾಗ ಸುಸುರು ಬತ್ತಿ ಹಚ್ತಾ ಇದೀವಿ. ಹೀರೆ ಹಿಂಗೆ ಗೈಸ್ ಸುಸುರು ಬತ್ತಿ ಅಂಟಿಸ್ಕೊಳ್ಳೋದು ಯಾರಿಗಾರು ಗೊತ್ತಿಲ್ಲ ಅಂದ್ರೆ ನೋಡಿ. ಅಯ್ಯೋ ನಂದು ಒಂದು ಅಂಟಿಲ್ಲ, ಕೈ ಹುಷಾರು. ಗೈಸ್ ಮಧು ಬ್ಲಾಗ್ಸ್ನ ಎಲ್ಲ ಸಮಸ್ತ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಏನು ನೋಡಿ ಡ್ಯಾನ್ಸ್ ಮಾಡು, ಕೈಲಾಡ್ಸಿ ನೋಡು. ಹಾಂ ಸಾಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ಒಂದು ಭೂಚಕ್ರ ಕಸಕ್ಕೆ ಇಬ್ಬಿಬ್ರು ಹೋಯ್ತಾರೆ ಇವರು. ನಲ್ ಚಕ್ರ ಕಸಕ್ಕೆ ಭಯನಾ? ನಾನು ಬಾಂಬೆಲ್ಲ ಹೊಡಿತೀನಿ, ನನಗೆ ಭಯ ಆಗಲ್ಲ. ನಮ್ಮಮ್ಮ ನೋಡಿ ಏನು ಕಚ್ತವ್ರೆ. ಏನು ಮಾಡ್ತಿದ್ದಮ್ಮೆ? ಅಪ್ಪ ತಿಂದಕ್ಕೆ ಹೋಗಪ್ಪ. ಬೆಂಕಿ ಡಬ್ಬ ಕಚ್ತವ್ರೆ ಕಾಯ್ಸ್. ಪಟಾಕಿಲಿ ಹೆವಿ ಕಷ್ಟದ ಪಟಾಕಿ ಅಂದರೆ ಇದೆ, ನೆಟ್ಟಿಗೆ ಹತ್ತೋದೇ ಇಲ್ಲ ಅದು, ಅದಕ್ಕೆ ಕಷ್ಟದ ಕೆಲಸ ಅವ್ರಿಗೆ. ಗೈ ಶಾರ್ಟ್ಸ್ ಹೊಡಿಯೋಕ್ಕೆ ಲೊಕೇಶನ್ ಹುಡುಕ್ತಾ ಇದ್ದೀವಿ. ಎಲ್ಲ ಕಡೆಗೂ ವಯರ್ ಎಳೆದ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಹೊಡಿಯೋಣ ಅಂದರೆ ಇಲ್ಲಿ ಯಾರೋ ಕಾರ್ ನಿಲ್ಸಿದ್ದಾರೆ. ಸೊ ಇಲ್ಲಿ ಹೊಡಿಬೋದಿತ್ತು, ಪ್ರತಿ ಸಲ ಇಲ್ಲೇ ಹೊಡೆಯೋದು, ಆಗ್ತಾ ಇಲ್ಲ. ಇಲ್ಲೆಲ್ಲೋ ಇಟ್ಟಿದ್ದೀವಿ ಈಗ. ಗೈಸ್ ಕೊನೆಯದಾಗಿ ಲೊಕೇಶನ್ ಫೈಂಡ್ ಔಟ್ ಆಯಿತು. ನಮ್ಮಮ್ಮ ನೋಡಿ ಅಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ ಬೆಂಕಿ ಡಬ್ಬ ಹೊಡಿದ್ರಲ್ಲಿ. ಇವಾಗ ನನ್ನ ತಂಗಿ ಇದನ್ನು ಹೊಡಿತಿದ್ದಾಳೆ, ನಾನು ಸರ ಪಟಾಕಿ ಹೊಡೆದೆ. ನೋಡಿ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾವಳೆ, ಡ್ಯಾನ್ಸ್ ಡ್ಯಾನ್ಸ್. ಹೊಡೆದು ಫೈನಲಿ ಫುಲ್ಲು ಹೊಗೆ, ಸಖತ್ತಾಗಿತ್ತು ಗೈಸ್, ಕ್ರೇಜಿ ಕ್ರೇಜಿ. ನಮ್ಮ ತುಂಬ ಡಿಫಿಕಲ್ಟ್ ವರ್ಕ್ ಮಾಡ್ತವ್ರೆ ನೋಡಿ. ನಾವು ಹೇಳಿಲ್ಲ ಕ್ಲೀನ್ ಮಾಡಿಬಿಡ್ತೀವಿ, ಮುಗಿತಿದ್ದಂಗೆ ಕ್ಲೀನ್ ಮಾಡಿಬಿಡೋದೆ ಕೆಲಸ ನಮ್ಮದು. ಲಾಸ್ಟ್ ಗೈಸ್ ಇದು ಸೆಂಡ್ ಆಫ್ ಕ್ರ್ಯಾಕರ್ಸ್ ಅಂತಾರೆ ನಮ್ಮ ಕಡೆ. ಲಾಸ್ಟಲ್ಲಿ ಇದು ನೋಡಿದ್ಬಿಟ್ಟು ಪಟಾಕಿ ಹಬ್ಬ ಮುಗಿಸ್ತೀವಿ ಏನಮ್ಮೆ, ಅಷ್ಟೇ ಗಾಯ್ಸ್. ಇವಾಗ ಮತ್ತೆ ನಮಗೆ ಆರತಿ ಇದೆ ಗಾಯ್ಸ್, ದೀಪಾವಳಿ ಆರತಿ ಮಾಡ್ತೀವಿ. ಮಾಡಲ್ವಾ? ಬೆಳಗ್ಗೆ ಮಾಡಿದ್ರಂತೆಲ್ಲ ಗೈಸ್, ಅದಕ್ಕೆ ಇಲ್ಲ. ನಮ್ಮಪ್ಪ ನೋಡಿ ಗೈಸ್, ನಮ್ಮಪ್ಪ ಸ್ವಚ್ಛತೆ ಇರಬೇಕು ನಮ್ಮಪ್ಪಂಗೆ ಎಲ್ಲಾದ್ರಲ್ಲೂ. ಈಗ ಇದನ್ನೆಲ್ಲ ಕುಡಿಸ್ಬಿಟ್ಟು ಕೈ ಕಾಲು ಮುಖ ತೊಳ್ಕೊಬಿಟ್ಟು ಹೊಟ್ಟೆಗೆ ಒಂಚೂರು ಮೇವು ಹಾಕೋಬಿಟ್ಟು ಮಲ್ಕೊಬಿಡೋದೆ ಗೈಸ್ ನಾವು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ.